ಅಂತಾರೆ ಏನಾದರೂ ಬರ್ತದೆ ಸರ್ ಪಂಚಮಿ. ಪಂಚಮಿ ಅಂದರೆ ಸರ್ ಎಲ್ಲರಿಗೂ ಒಂದು ಸಡಗರ ಸರ್. ಏಕೆ ಸರ್, ಈಗ ಹೆಣ್ಣುಮಕ್ಕಳು ಅವರು ಗಂಡನ ಮನೆಗೆ ಇರ್ತಾರೆ. ಗಂಡನ ಮನೆಯಾಗಿದ್ದಂಥ ಹೆಣ್ಮಕ್ಳು ಅದು ನಮ್ಮ ಅಣ್ಣ ಯಾಕೆ ಬರಲಿಲ್ಲ ಅಂದರೆ ಊರು ತವರಿಗೆ ಬರಬೇಕಂತೇಳಿ ಸರ್, ತವರನ್ನು ಮರೆಯೋಕ್ಕಂತೂ ಸಾಧ್ಯ ಇಲ್ಲ ರೀ. ಅಲ್ರಿ ಪಂಚಮಿ ಹಬ್ಬ ಉಳಿದೈತೆ ದಿನನಾಕ, ಅನ್ನ ಬರಲಿಲ್ಲ ಯಾಕೋ ಕರಿಲಾಕ, ಅನ್ನ ಬರಲಿಲ್ಲ ಯಾಕೋ ಕರಿಲಾಕ. ಸರ್ ಹೆಣ್ಣು ಮಕ್ಕಳು ರೀ ಗಂಡನ ಮನೆಯಾಗ ಏನೆಲ್ಲ ವೈಭವ ಇರ್ತೈತೆ ಸರ್, ಉಣ್ಣಾಕ ತಿನ್ನಾಕ ಉಡಾಕ ತೊಡಾಕ ಏನೆಲ್ಲ ಸಂಭ್ರಮ ಇದ್ದರೂ ಕೂಡ ರೀ ತವ್ರ ಮನೆಯೊಳಗೆ ಬಡವರನ್ನ ಇರಲಿ ಅವರು. ಆದರೆ ತವ್ರ ಮನೆಯವ್ರನ್ನ ಬರಬೇಕು, ನಾನು ತವ್ರ ಮನೆಗೆ ಹೋಗಬೇಕು. ಯಾಕಂದರೆ ಅದು ಏನು ಸರ್, ತಂದೆ ತಾಯಿ ಬಂಧು ಬಳಗರೆ ಅದೇ ಹೀಗಾಗಿ ಅಲ್ಲಿ ಹೋಗಿ ನಲಿಬೇಕು ಅಂಥೇಳಿ ಆ ಒಂದು ಇದಕ್ಕಾಗಿ ರೀ ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿದ್ದರೂ ಕೂಡ ರೀ ತವ್ರ ಮನೆಯವರ ಒಂದು ಹಾದಿ ಕಾಯ್ತಿರ್ತಾರೆ ಸರ್. ಅದು ಸಹಜಿಕ ಸರ್. ನಾವು ಈಗ ಕೆಲವೊಂದು ನಾಟಕಗಳಲ್ಲಿ ಕೂಡ ಕೆಲವೊಂದು ತವ್ರ ಮನೆ ಕೆಲವು ಸಂದರ್ಭ ಬರ್ತಾವ್ರಿ. ಯಾಕಂದ್ರೆ ನಾವೀಗ ಸತ್ಯವಾನ ಸಾವಿತ್ರಿ ಆಟ ಆಡ್ತಿರ್ತಾವಲ್ಲ, ಆಗ ಮೊದಲ ಮನೆ ಒಂದು ವರ ಕೊಡ್ತಾರೆ ಅವ್ರಿ, ಎಲ್ಲ ವರಗಳನ್ನು ಕೇಳ್ತಾರೆ. 1-2 ವಾರ ಗಂಡನ ಮನೆ ಉದ್ಧಾರ ಮಾಡೋಕ್ಕೆ ಕೇಳ್ತಾರೆ ಅಂತ ತವ್ರ ಮನೆ ನೆನಪಾಕೈತಿ. ಆವಾಗ ಯಾಕಂದ್ರೆ ನಾನು ನನ್ನ ತಂದೆಗೆ ಒಬ್ಬಳೇ ಹೆಣ್ಣು ಮಗಳು, ಅದಕ್ಕೆ ನನ್ನ ತಂದೆಯ ವಂಶ ಮುಂದೆ ಆಗ್ಬೇಕಾದ್ರೆ ನನ್ನ ತಂದೆ ಅಂತ ಅಶ್ವಪತಿ ಮಹಾರಾಜನಿಗೆ 100 ಮಂದಿ ಗಂಡು ಮಕ್ಕಳನ್ನು ಕೊಡಂತೇಳಿ ರಾಜನಲ್ಲಿ ಕೇಳ್ತಾರೆ. ಆವಾಗ ಅವ್ನು ತಥಾಸ್ತು ಅಂತೇಳಿ ಅಂದ್ರೆ ಸರ್, ಗಂಡನ ಮನೆಯಲ್ಲಿ ಎಷ್ಟು ಅವರಿಗೆ ಪ್ರೀತಿ ಇರ್ತದೆ ರೀ, ಜೊತೆಗೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ತವರು ಮನೆಯಲ್ಲಿ ಮಾತ್ರ ಅಕ್ಕರೆ ಅದೆಂದೂ ಹೋಗುವುದಿಲ್ಲ ಸರ್. ಅದಕ್ಕೆ ರೀ 1000ಕ್ಕೆ ಹೆಚ್ಚು ಪತಿಪುರುಷ ಅಂತ ಹೇಳ್ತಾರೆ ರೀ. ಅದ್ರ ತಾಯಿ ಇದ್ರೆ ತವರು ರೀ, ತಂದಿದ್ರೆ ಬಳಗ ಹೆಚ್ಚು ಅಂಥೇಳಿ ಅದನ್ನು ನೆನಪೋತಿರ್ತಾರೆ. ಹಿಂಗೆ ಸರ್ ಹೆಣ್ಣು ಮಕ್ಕಳು ಅವರು ಪಂಚಮಿಗೆ ಬಂದು ಅವರು ಎಷ್ಟೇ ವಯಸ್ಸಾದರೂ ಸಿಕ್ರಿ ನಮ್ಮ ತವ್ರ ಮನೆಗೆ ಹೋಗಬೇಕು, ನಮ್ಮ ಅಣ್ಣ ನಮ್ಮ ಅಕ್ಕ ನಮ್ಮೆಲ್ಲ ಬಳಗ ಕೊಡಬೇಕು ಅನ್ನುವಂಥ ಸಂಭ್ರಮದಿಂದ ಬರ್ತಾರೆ ಸರ್. ಅವರು ಬಂದಾಗರೆ ಮೊದಲಿನ ಹಾಗೆ ಸರ್ ನಮ್ಮ ಹಳ್ಳಿಯೊಳಗೆ ಬೇರೆ ಬೇರೆ ಆ ಉಂಡಿಗಳನ್ನು ಕಟ್ಟುದ್ರಿ. ಅಂದರೆ ಸರ್ ಆ ಒಂದು ಋತುಮಾನಕ್ಕೆ ಅನುಗುಣವಾಗಿ ಸರ್ ನಮ್ಮ ಹಿರಿಯರು ರೀ ಪ್ರಕೃತಿ ಹೆಂಗೆ ಸರಿ ಮಳೆಗಾಲ ಬಂದಿರ್ತದೆ ರೀ. ಆ ಮಳೆಗಾಲದ ಸಮಯದೊಳಗೆ ರೀ ಅವರೆಲ್ಲ ಏನು ಮಾಡ್ತಾರೆ ಅಂತ ಸರ್, ಜೀವಿ ಮಳೆ ಒಳಗೆ ಹೊರಗಡೆ ಹೋಗೋಕ್ಕಾಗೋದಿಲ್ಲ. ಆ ಟೈಮ್ದಾಗ ಏನು ಮಾಡ್ತಾರೆ ಸರ್, ಇಂಥ ಉಂಡು ಪೌಷ್ಟಿಕವಾದ ಆಹಾರನೂ ಸರ್. ನಮ್ಮ ಪೂರ್ವಜರು ಇಷ್ಟು ಶಾಣರಿದ್ರು ಸರ್, ಅವ್ರು ತಿನ್ನೋ ಆಹಾರ ಯಾವಾಗ ಹಂಗೆ ತಿನ್ನಬೇಕು ಅನ್ನೋದು ಸಹಿತ ರೀ ಇದಕ್ಕೆ ಪರಿಸರಕ್ಕೆ ಅನುಗುಣವಾಗಿ ಮಾಡ್ಕೊತಾ ಬಂದಾರೆ ಸರ್. ಅದಕ್ಕೆ ಅವರಷ್ಟು ನಾವೇನು ಬುದ್ಧಿವಂತ